ನಾವು ಅಶೇಮ್ಡ್ ಆಫ್ ಮೈಸೆಲ್ಫ್ ಶಾಂತಿ. ಶಾಂತಿ, ಇದುವರೆಗೂ ಇನ್ನೊಬ್ಬರ ಬಾಳಲ್ಲಿ ಎಷ್ಟು ಕಷ್ಟಗಳಿರಬಹುದು ಅಂತ ನಾನು ಯೋಚನೆ ಮಾಡಿರ್ಲಿಲ್ಲಮ್ಮ. ಈಗ ನನಗೆ ಬಾಳಲ್ಲಿ ಒಂದು ಕರ್ತವ್ಯ ಸಿಕ್ಕಿದೆ. ಆ ಕರ್ತವ್ಯ ನಿನ್ನ ಬಾಳಲ್ಲಿ ಸಂತೋಷ ತರೋದೆ. ಇನ್ಮೇಲೆ ಈ ತಂಗಿಗಾಗಿ ಈ ಅಣ್ಣ ಬಾಳೋದು. ಅಮ್ಮ, ಇವಳು ಶಾಂತಿ ಅಂತಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆಪ್ಪ. ಕೂತ್ಕೊಮ್ಮ. ಚಿಕ್ಕ ವಯಸ್ಸಿನಲ್ಲಿ ತಿಳ್ಕೊಂಡು ಇವನ್ ತಂಗಿ ಥರನೇ ಇದೆಯಾ? ಇನ್ಮೇಲೆ ಮುಂದೆ ಇವನ್ ಜವಾಬ್ದಾರಿ. ನೋಡಮ್ಮ, ನೀನೇ ಇವನ್ನ ನೋಡ್ಕೋಬೇಕಮ್ಮ. ಅಲ್ವೋ ರಾಜ, ನಿನ್ನ ಕತೆ ಕೇಳಿ ನಮ್ಗೆಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ರಾಜ? ನಮ್ಗೆಲ್ಲ ಗೊತ್ತು ರಾಜ. ಅವಳು ನಿನ್ಗೆ ಹೋಗ್ದಿದ್ದು, ನೀನು ಪಾಯ್ಸನ್ ತಗೊಳಕ್ ಹೋಗಿದ್ದು ಎಲ್ಲ ನಮ್ಗೆ ಗೊತ್ತಾಯ್ತು ರಾಜ. ಯಾಕೋ ರಾಜ, ಇನ್ನು ಒಂದು ಗಂಡು ಅವಳಿಲ್ಲ ಅಂದ್ರೆ ಬೇರೆ ಹುಡುಗಿ, ಅವಳಿಗೋಸ್ಕರ ನೀನ್ ಯಾಕೆ ಪಾಯ್ಸನ್ ಕುಡಿಬೇಕು? ಇದಕ್ಕಿರೋದು ಒಂದೇ ಮದ್ದು. ತಗೋ ರಾಜ, ಇದನ್ ಕುಡಿ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವನೆಲ್ಲೋ ಕುಡಿತಾನೆ, ಇಲ್ಲಿ ಕೊಡೋ, ನಾನು ಕುಡಿತೀನಿ. ಹೇಳ್ಸೋದು ಲೇ, ಅವ್ನ್ ಯಾರು ಡಿಸ್ಟರ್ಬ್ ಮಾಡ್ಬ್ಯಾಡ್ರು. ಅವನ್ ಸ್ಥಿತಿಯಲ್ಲಿ ನಾವಿದ್ರೇನೆ ಅವನ್ ಫೀಲಿಂಗ್ ಗೊತ್ತಾಗೋದು. ಅವನ್ ಪಾಡಿಗೆ ಬಿಟ್ ಬಂದ್ರು. ಪಾಪ ಅವನೇ ಸತ್ ಮತ್ ಬಂದಿದ್ದಾನೆ. ನಾನ್ ಸತ್ತೋಗಿದ್ದವನೆ, ಆದ್ರೆ ಈಗ ಮತ್ತೆ ಹೊಸ ಹುಟ್ಟು ಬಂದಿದ್ದೀನೋ. ಏನು ಹೇಳ್ತಾ ಇದೀವಿ ರಾಜ? ಹೌದು, ನಾನು ಸುಜಿಯಿಂದ ಒಂದೊಳ್ಳೆ ಪಾಠ ಕಲ್ತ್ಕೊಂಡೆ. ಒಬ್ಳು ಹಿಂದೆ ಲವ್ ಲವ್ ಅಂತ ಅಲಿತಿದ್ದಾಗ ಪ್ರಪಂಚದಲ್ಲಿ ಬೇರೆ ಏನೇನ್ ಸುಖ ದುಃಖ ಇದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಇವಾಗ ನನಗೆ ಶಾಂತಿ ಸಿಕ್ಕೋದು. ಅವಳಿಂದಾನೇ ನಾನು ಇವತ್ತು ಜೀವಂತವಾಗಿದ್ದೇನೆ. ಅವಳು ತನ್ನ ಮನಸ್ಸಲ್ಲಿ ಎಷ್ಟೋ ಕಷ್ಟಗಳನ್ನ ಇಟ್ಕೊಂಡು ನನ್ನ ಪ್ರಾಣ ಕಾಪಾಡಿದ್ಲು. ಅವಳಿಲ್ದೆ ಹೋಗಿದ್ದಿದ್ರೆ ಇವತ್ತು ನಾನು ಏನಾಗ್ಬಿಡ್ತಿದ್ದೋ ನನಗೆ ಗೊತ್ತಿಲ್ಲ. ಅವಳನ್ನ ನಾನು ತಂಗಿಯಾಗಿ ಸ್ವೀಕರಿಸಿದ್ದೀನಿ. ಇನ್ಮೇಲೆ ನನಗೆ ಅವಳ ಸುಖ ದುಃಖನೇ ಮುಖ್ಯ, ಬೇರೆ ಯಾವುದು ಮುಖ್ಯ ಅಲ್ಲ. ಕುಡ್ಕೊಂಡು ಹೆಂಗ್ ಬರ್ತಾವ್ ನೋಡು. ಕೊಂಚ ಬಿಚ್ಚೋದ್ರ ಮೈ ಜ್ಞಾನವೇ ಇಲ್ಲ. ಯಾಕಪ್ಪ ಈಗ ದಿನ ಕುಡ್ದ್ಬಿಟ್ಟು ಬರ್ತೀಯ? ಸುಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು ಶಾಂತಿ? ಇಲ್ಲಿ ಬೇಡ ಸುಜಿ, ಸಾಯಂಕಾಲ ಗುಡಿ ಹತ್ರ ಹೋಗೋಣ. ಇವತ್ತು ಸಾಯಂಕಾಲ ತಾನೆ, ನಾನ್ ಬರ್ತೀನಿ. ನಿನ್ ಮನ್ಸಿನಲ್ಲಿ ಏನಿದೆ ಹೇಳು? ಸುಜಿ, ನೀನ್ ರಾಜನ ತುಂಬಾ ಅವಮಾನ ಮಾಡ್ಬಿಟ್ಟೆ ಕಣೆ. ಪಾಪ ರಾಜ ಪಾಯ್ಸನ್ ಕೊಟ್ಬಿಟ್ರು. ಸದ್ಯ ರಾಣಿಗೇನು ಅಪಾಯ ಆಗ್ಲಿಲ್ಲ ಕಣೆ. ಅವ್ರಿಗೇನಾದ್ರೂ ಅಪಾಯ ಅಂತ ಆಗಿದ್ದಿದ್ರೆ ಪೊಲೀಸರು ನಿನ್ನ ಸುಮ್ಮನೆ ಬಿಡ್ತಿದ್ರಾ? ಶಾಂತಿ, ನೀನ್ ತಿಳಿದೇ ಮಾತಾಡ್ತಾ ಇದೀಯಾ? ಅವ್ನ್ ಯಾಕೆ ನನ್ ಹಿಂದಿಂದ ಅಲಿಬೇಕು? ನಾನ್ ಎಲ್ಲಿ ಹೋದ್ರೂ ನನ್ ಹಿಂದೆ ಸುತ್ತೋದು ಚೆನ್ನಾಗಿದ್ಯಾ? ಅದ್ರಲ್ಲಿ ಏನು ತಪ್ಪು? ನಿನ್ ಮೇಲಿರೋ ಪ್ರೀತಿಯಿಂದ ತಾನೇ ರಾಜ ನಿನ್ ಹಿಂದೆ ಬರ್ತಾರೆ. ನೀನೇ ಹೇಳು, ರಾಜ ಎಂದಾದ್ರೂ ಬೇರೆ ಹುಡುಗಿದ್ನ ತಲೆ ಎತ್ತಿ ನೋಡಿದಾರಾ? ಶಾಂತಿ, ಆ ಕರಿಯನ್ ಬಗ್ಗೆ ಮಾತ್ರ ನನ್ನ ಹತ್ರ ಮಾತಾಡ್ಬೇಡ. ಬೇರೆ ಏನ್ ಬೇಕಾದ್ರೂ ಮಾತಾಡು. ಸುಜಿ, ನಿನಗೆ ಹೃದಯ ಅಂತ ಒಂದು ಇದ್ರೆ ತಾನೆ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಆ ದೇವರೇ ನಿನಗೆ ಒಳ್ಳೆ ಬುದ್ಧಿನ ಕೊಡ್ಬೇಕು. ರಾಜಣ್ಣ, ಶಾಂತಿ, ರಜಾದಲ್ಲಿ ಏನ್ ಮಾಡ್ತೀಯಾ? ಊರ್ಗೆಲ್ಲೂ ಹೋಗೋದಿಲ್ವಾ? ಇಲ್ಲ ಸುಜಿ, ನಮ್ಮ ಅಶೋಕನ ಊರಿಂದ ಇಲ್ಲಿಗೆ ಬರ್ತಾರೆ. ಇಲ್ದೇ ಇದ್ದಿದ್ರೆ ನಾನೇ ಹೋಗ್ಬೋದಾಗಿತ್ತು. ನೀನೇನಾದ್ರೂ ಹೋಗ್ತೀಯಾ ಸುಜಿ? ಹೌದು ಶಾಂತಿ, ನಂಜನಗೂಡಲ್ಲಿ ನಮ್ಮ ಮಾವನ ಮನೆಗೆ ಹೋಗ್ಬೇಕು. ಯಾವಾಗ ಹೋಗ್ತೀಯಾ? ಈ ತಿಂಗಳು 28ಕ್ಕೆ ಹೋಗೋದು. ತಿರುಗಿ ಬರೋದು ಮುಂದಿನ ತಿಂಗಳು 25 ಅಥವಾ 26 ಬರ್ತೀನಿ. ಅಷ್ಟು ದಿನ
ಆಗುತ್ತಾ ಸುಜಿ? ರಜೆ ಪೂರ್ತಿ ಅಲ್ಲೇ ಕಳೆದ್ ಬಿಡ್ತೀಯಾ? ಅಲ್ಲಿಂದ ಬಂದ ತಕ್ಷಣ ನೀನು ಕಾಲೇಜ್ಗೆ ಹೋಗ್ಬೇಕಲ್ವಾ? ಇನ್ನು ಬೇಗ ಬರಬಾರ್ದೇನೋ ಸುಜಿ? ನೀನ್ ಇಲ್ದೇ ಹೋದ್ರೆ ನಂಗೆ ತುಂಬಾ ಬೇಸರ ಆಗುತ್ತೆ ಕಣೆ. ಬೇಗ ಬರ್ಬೇಕು, ಆದ್ರೆ ನಮ್ಮ ಮಾವ ಬಿಡ್ಬೇಕಲ್ವಾ? ನನ್ಗೂ ಅಲ್ಲಿ ವಾತಾವರಣ ತುಂಬಾ ಲೈಕ್ ಆಗುತ್ತೆ. ಶಾಂತಿ, ಹ್ಮ್ ಅಲ್ಲಿ ನಿಮ್ಮ ಅಮ್ಮ ಕೂಡ್ತಿದ್ದಾರಮ್ಮ. ಆಯ್ತಪ್ಪ. ಅಣ್ಣ, ಏನಣ್ಣ ಒಬ್ನೇ ಬಂದಿದ್ಯಾ? ಮದ್ವೆ ಗಿದ್ವೆ ಅಂತ ಕಾಗ್ದ ಬರ್ತಿದ್ದೆ, ಎಲ್ಲಣ್ಣ ಅದ್ಗೆ? ಈ ತಂಗಿಗೆ ಮದುವೆ ಆದ್ಮೇಲೆ ಅಣ್ಣನಿಗೆ. ನೀನು ಹೇಗಿದ್ಯಮ್ಮ? ಅದರಲ್ಲಿ ನಿಮ್ಮ ಅಣ್ಣ ರಾಜ ಅವ್ರು ಹೇಗಿದ್ದಾರೆ? ನನಗೇನೇನ ಚಿಂತೆ? ಎರಡು ಕಣ್ಗಳ ತರ ನೀವು ರಾಜನ ಇರುವಾಗ ಚಿಂತೆನೇ ಇಲ್ಲ. ಬಾಣ ಅವಳಿಗೆ. ನಡಿಯಮ್ಮ. ಪಾಪ ಅಶೋಕ, ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ಚಿಕ್ಕಮ್ಮ. ನೀವು ಹೇಗಿದ್ದೀರಾ ಚಿಕ್ಕಮ್ಮ? ನನಗೇನಪ್ಪ, ಚೆನ್ನಾಗೇ ಇದ್ದೀನಿ. ನಿಮ್ಮಮ್ಮ ಗೀತನ್ ಮದ್ವೆಗ್ ಬರ್ತೀನಿ ಅಂತಂದಿದ್ರು, ಬರ್ಲೇ ಇಲ್ಲ. ನೀನೇ ಈ ಕಡೆ. ಈ ಕಡೆ ಟ್ರಿಪ್ ಇತ್ತು ಚಿಕ್ಕಮ್ಮ, ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವಾಗ ತಿರ್ಗ್ ಹೋಗೋದು? ಹೋಗಕ್ ಮುಂಚೆ ಒಂದ್ ಹೊತ್ತು ಊಟ ಮಾಡ್ಕೊಂಡು ಹೋಗು. ಆಯ್ತು ಚಿಕ್ಕಮ್ಮ. ಸರ್ ನಿಮ್ಗೆ ಫೋನ್ ಇದೆ, ಬರ್ತೀನಪ್ಪ. ಹಲೋ. ಏನಮ್ಮ ಶಾಂತಿ, ಬೆಳಗ್ಗೆನ ಫೋನ್ ಮಾಡಿದ್ಯಾ? ಅಶೋಕಣ್ಣ ಬಂದಿಯಾರಾ? ಈಗ್ಲೇ ಬರ್ತೀನಮ್ಮ. ಚಿಕ್ಕಮ್ಮ, ಶಾಂತಿನ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ. ಹೋಗಪ್ಪ, ಬೇಗ ಬಂದ್ಬಿಡಿ. ಅಶೋಕಣ್ಣ, ಇವರೇ ರಾಜಣ್ಣ. ಹಲೋ, ಗ್ಲಾಡ್ ಟು ಮೀಟ್ ಯು. ಥ್ಯಾಂಕ್ ಯು. ಏನಮ್ಮ ಶಾಂತಿ, ನಿಮ್ಮ ಅಣ್ಣ ನಮ್ಮ ಮನೆಗೆ ಬರ್ತಾರಾ? ಓ ಶೂರ್, ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಓ ಫೈನ್. ವಾತಾವರಣ ಚೆನ್ನಾಗಿದೆ. ಪ್ಲೇಸ್ ಕಾಮ್, ಮನೆ ಚಿಕ್ಕದು. ಏ ಶಾಂತಿ, ಪರವಾಗಿಲ್ಲ, ಅಲ್ಲೇ ಬಿಡಮ್ಮ. ಬನ್ನಿ. ಥ್ಯಾಂಕ್ ಯು. ರಾಜ, ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ. ನಾನು ನಿಂತವರನೆ ಒಂದು ಹುಡುಗಿನ ಪ್ರೀತಿ ಮಾಡಿ ಬಹಳ ಅವಸ್ಥೆ ಪಟ್ಟೆ. ಆ ವಯಸ್ಸೇ ಹಾಗೆ. ಹೋಗ್ಲಿ ಬಿಡು. ಆದ್ರೆ ನೀನು ಶಾಂತಿನ ತಂಗಿ ಅಂತ ಒಪ್ಕೊಂಡಿದ್ಯಲ್ಲ, ದಟ್ ಇಸ್ ರಿಯಲಿ ಗ್ರೇಟ್. ಹುಟ್ಟಿದಾಗ್ಲಿಂದ ಅವಳಿಗೆ ಮನೆಯಿಂದ ಪ್ರೀತಿ ಸಿಗ್ಲಿಲ್ಲ. ನಿನ್ನ ನೋಡಿದ್ಮೇಲೆ ಸ್ವಲ್ಪ ಸಂತೋಷವಾಗಿ ಕಾಣ್ತಿದೆ. ಅಣ್ಣ ತಂಗಿ ಜೊತೆಗೆ ಹೋದ್ರು ಕೆಟ್ಟ ದೃಷ್ಟಿನ ನೋಡ್ತಾರೆ. ಇಂಥ ಜನರ ಮಧ್ಯೆ ಬದುಕೋದು ಕಷ್ಟ, ಬಹಳ ಕಷ್ಟ. ಸರ್, ನನಗೆ ಈ ಊರ್ ಜನರ ಬಗ್ಗೆ ಚಿಂತೆ ಇಲ್ಲ ಸರ್. ಬಟ್ ನೀವು ಒಬ್ಬರಾದ್ರೂ ನಮ್ಮನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದ್ ಸಾಕು. ನಿಮ್ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ರಾಜ. ನಾನು ಇರುವವರೆಗೂ ನೀವು ಯಾವ್ದಕ್ಕೂ ಯಾರಿಗೂ ಹೆದರ್ಬೇಡಿ. ನಿಮಗೆ ಏನು ಸಹಾಯ ಬೇಕಿದ್ರು ನನ್ನನ್ನು ಕೇಳಿ. ಐ ಆಮ್ ಆಲ್ವೇಸ್ ರೆಡಿ. ಅಣ್ಣ, ಇನ್ಮೇಲೆ ನನಗೆ ಕಾಗ್ದ ಬರೆದ್ರೆ ರಾಜನ ಅಡ್ರೆಸ್ಗೆ ಬರೀ. ಆಯ್ತಮ್ಮ. ಅಶೋಕ್, ನೀವೊಬ್ಬರಾದ್ರೂ ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಮೂರನೇ ಮನುಷ್ಯರುಗಳು ರಾಜ. ನಿಮ್ಮಿಬ್ರಿಗೂ ನಾನು ಅಣ್ಣನೇ. ಏನಮ್ಮ, ಅಶೋಕಣ್ಣ ಎಲ್ಲಿ ಹೋಗ್ತಾ ಇದಾರೆ? ನಾನು ಐಸ್ ಕ್ರೀಮ್ ಕೇಳ್ದೆ, ತಗೊಂಡ್ ಬರಕ್ ಹೋಗ್ತಿದ್ದಾನೆ. ಓಹೋ. ತಗೋ ಶಾಂತಿ. ಥ್ಯಾಂಕ್ಸ್ ಅಣ್ಣ. ತಗೊಳ್ಳಿ ರಾಜ. ನನಗ್ ಬೇಡ, ಯಾಕೆ? ನನಗೆ ಅಭ್ಯಾಸ ಇಲ್ಲ. ಓ ಸರಿ, ವಾಪಸ್ ಕೊಟ್ಟು ಬರ್ತೀನಿ. ಹ್ಮ್. ರಾಜಣ್ಣ, ಹ್ಮ್? ಯಾಕೆ ಐಸ್ ಕ್ರೀಮ್ ತಗೊಳ್ಳಿಲ್ಲ? ನನ್ಗೆ ಇಷ್ಟ ಆಗಲ್ಲಮ್ಮ. ನೀನ್ ತಗೊಳ್ಳೇಬೇಕು. ಓ, ನನಗೆ ಬೇಡ ಅಂದಲ್ಲ. ಹ್ಮ್, ತಗೋ. ಏ,
gentlemen, subscribe to our channel.